ಇವತ್ತು ಉದಯವಾಣಿ ಪತ್ರಿಕೆ ಹೇಗಾಗಿದೆ ಅಂದರೆ ಇವತ್ತು ಎಲ್ರಿಗೂ ಕೂಡ ಈ ಕರಾವಳಿ ಭಾಗದಲ್ಲಿದ್ದವರಿಗೆ ಉದಯವಾಣಿ ಓದಲಿಲ್ಲ ಅಂತ ಹೇಳಿದರೆ ಕಾಫಿ ಕುಡಿಯದೇ ಇದ್ದರೆ ಹೇಗೆ ತಲೆನೋವು ಆಗ್ತದೋ ಹಾಗೆ ಉದಯವಾಣಿ ಓದದೇ ಇದ್ದರೂ ಕೂಡ ಒಂದು ರೀತಿ ತಲೆನೋವು ಆಗ್ತದೆ, ಅಷ್ಟು ಅಟ್ಯಾಚ್ಮೆಂಟ್ ಆಗಿದೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ತರಂಗ ಪತ್ರಿಕೆಯ ಸಂಪಾದಕರಾದಂಥ ಶ್ರೀಮತಿ ಸಂಧ್ಯಾ ಪೈ ಅವರು ಲೋಕಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಪತ್ರಿಕಾ ಕ್ಷೇತ್ರದಲ್ಲಿ ನಮ್ಮ ಸತೀಶ್ ಪೈ ಅವರು ಮಾಡಿದಂತಹ ಸಾಧನೆ, ಸಂಧ್ಯಾ ಪೈ ಅವರು ಮಾಡಿದಂತಹ ಸಾಧನೆ, ಇದು ವಿಚಾರ ಮಾಡುವವರಿಗೆ ಮಾತ್ರ ಇದರ ಒಂದು ಮಹತ್ವ ನಮಗೆ ಗೊತ್ತಾಗ್ತದೆ. ಇವತ್ತು ಉದಯವಾಣಿ, ತರಂಗ, ರೂಪತಾರ, ತುಷಾರ ಎಲ್ಲ ಪತ್ರಿಕೆಗಳು, ತುಂತುರು ಮೊದಲಾದ ಪತ್ರಿಕೆಗಳ ಮುಖಾಂತರ ಈ ಒಂದು ಪತ್ರಿಕಾ ಕ್ಷೇತ್ರದಲ್ಲೇ ಒಂದು ಹೊಸ ರೀತಿಯ ಕ್ರಾಂತಿಯನ್ನು ಮಾಡಿದವರು ನಮ್ಮ ಸತೀಶ್ ಪೈಗಳು. ಅವರು ಸತೀಶ್ ಪೈಗಳು ತಾವು ಪ್ರೆಸ್ಸನ್ನು ಸ್ಥಾಪನೆ ಮಾಡಿ ಪ್ರೆಸ್ನಲ್ಲಿ ತಾನೇ ಕಂಪೋಸ್ ಮಾಡ್ತಾಯಿದ್ರು. ಪ್ರೆಸ್ಸಿನ ಎಲ್ಲ ಕೆಲಸಗಳನ್ನು ಮಾಡಿ ಇವತ್ತು ನಮ್ಮ ಮಣಿಪಾಲ ಪ್ರೆಸ್ಸು ಇಡೀ ದೇಶದಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಪ್ರೆಸ್ ಆಗಿ ರೂಪಿಸಬೇಕಾದರೆ ಅದರ ಹಿಂದೆ ಸತೀಶ್ ಪೈ, ಸಂಧ್ಯಾ ಪೈ ಅವರ ಈ ಶ್ರಮ, ಒಂದು ಸಾಧನೆ, ಅದು ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆಯಾಗಿದೆ. ನಮ್ಮ ಇಡೀ ದೇಶದ ಚೆಕ್ ಪುಸ್ತಕಗಳು ಎಲ್ಲ ಸೆಕ್ಯೂರಿಟಿ ಪ್ರಿಂಟು ಅದೆಲ್ಲ ಮಣಿಪಾಲಕ್ಕೆ ಬರ್ತಾ ಇದೆ. ಯಾಕೆಂದರೆ ಪ್ರಿಂಟಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಅಂದರೆ ಸೆಕ್ಯೂರಿಟಿ ಪ್ರಿಂಟಿಂಗ್. ಚೆಕ್ ಪುಸ್ತಕಗಳು ಇದೆಲ್ಲ ಪ್ರಿಂಟ್ ಮಾಡಬೇಕಾದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದ್ದರೆ ಮಾತ್ರ ಅದಕ್ಕೆ ಆರ್ಡರ್ ಸಿಗ್ತದೆ, ಇಲ್ಲದ್ರೆ ಆರ್ಡರೇ ಸಿಗೋದಿಲ್ಲ. ಅಂತಹ ಒಂದು ದೊಡ್ಡ ದೊಡ್ಡ ಕೆಲಸಗಳನ್ನು ನಮ್ಮ ಮಣಿಪಾಲ ಪ್ರೆಸ್ಸು ಮಾಡ್ತಾ ಇದೆ ಹೇಳಿದರೆ ಅದರ ಹಿನ್ನೆಲೆಯಲ್ಲಿ ಸಂಧ್ಯಾ ಪೈ, ಸತೀಶ್ ಪೈ ಅವರ ಒಂದು ದೊಡ್ಡ ಸಾಧನೆ ಇದೆ. ನಮಗೆ ಸಂಧ್ಯಾ ಪೈ, ಸತೀಶ್ ಪೈಯನ್ನು ನೋಡಿದಾಗ ಇವರಿಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೋ ಎಂಬಂತಹ ಸಂಶಯ ಬರ್ತದೆ. ಯಾಕೆಂದರೆ ಅವರು ತುಂಬ ಶಾಂತವಾಗಿದ್ದುಕೊಂಡು ಹೆಚ್ಚು ಮಾತು ಆಡೋದಿಲ್ಲ, ಸುಮ್ಮನೆ ಇರ್ತಾರೆ. ಇಂಥ ವ್ಯಕ್ತಿ ಇಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯವೋ ಏನೋ ಎಂಬಂತಹ ಈ ಒಂದು ಸಂಶಯ ಬರುವಷ್ಟು ಅವರು ಒಂದು ಎತ್ತರದ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿದ್ದುಕೊಂಡು ಇಡೀ ಪತ್ರಿಕಾ ಅವರು ಆಳ್ತಾ ಇದ್ದಾರೆ. ಅವರಿಗೆ ನಾವು ಕೃಷ್ಣನ ಪ್ರಸಾದ ಕೊಡಬೇಕು, ಅವರ ಹಿನ್ನೆಲೆಯಲ್ಲಿ ಕೃಷ್ಣನ ವಿಭೂತಿ ರೂಪ ಇದೆ ಎಂಬುದನ್ನು ನಾವು ತಿಳಿಸಬೇಕು ಎಂಬ ಉದ್ದೇಶದಲ್ಲಿ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ನೀಡುವ ಉದ್ದೇಶದಿಂದ ನಾವು ಅವರನ್ನು ಇಲ್ಲಿಗೆ ಕರೆಸಿದ್ದೇವೆ. ಇವತ್ತು ಉದಯವಾಣಿ ಪತ್ರಿಕೆ ಹೇಗಾಗಿದೆ ಅಂದರೆ ಇವತ್ತು ಎಲ್ರಿಗೂ ಕೂಡ ಈ ಕರಾವಳಿ ಭಾಗದಲ್ಲಿದ್ದವರಿಗೆ ಉದಯವಾಣಿ ಓದಲಿಲ್ಲ ಅಂತ ಹೇಳಿದರೆ ಕಾಫಿ ಕುಡಿಯದೇ ಇದ್ದರೆ ಹೇಗೆ ತಲೆನೋವು ಆಗ್ತದೋ ಹಾಗೆ ಉದಯವಾಣಿ ಓದದೇ ಇದ್ದರೂ ಕೂಡ ಒಂದು ರೀತಿ ತಲೆನೋವು ಆಗ್ತದೆ, ಅಷ್ಟು ಅಟ್ಯಾಚ್ಮೆಂಟ್ ಆಗಿದೆ. ನಾವು ಪ್ರತಿನಿತ್ಯ ಉದಯವಾಣಿ ಓದ್ತೇವೆ, ಎಷ್ಟೋ ಸಮಯ ಪುರುಸೋತೆ ಸಿಗೋದಿಲ್ಲ. ಕೊನೆಗೆ ಮಲಗುವುದಕ್ಕಿಂತ ಮುಂಚೆ ನಾವು ಉದಯವಾಣಿಯನ್ನಾದರೂ ಓದಿಯೇ ಮಲಗೋದು. ಕೆಲವೊಮ್ಮೆ ನಮಗೆ ಉದಯವಾಣಿ ಅವತ್ತಿದ್ದು ಸಿಗೋದಿಲ್ಲ, ಕೊನೆಗೆ ಹಿಂದಿನ ಉದಯವಾಣಿಯನ್ನಾದರೂ ಕೂಡ ತರಿಸಿ ಓದಿ ಆಮೇಲೆ ಮಲಗೋದು. ಇಷ್ಟು ಒಂದು ಆಕರ್ಷಣೆ ಒಂದು ಪತ್ರಿಕೆ ಮಾಡ್ತಾ ಇದೆ ಹೇಳಿದರೆ ಅದರಲ್ಲಿ ಆ ಮಾಲಕರ ಒಂದು ವಿಶೇಷವಾದಂತಹ ಪರಿಶ್ರಮ ಇದೆ. ಅದಕ್ಕೆ ಶ್ರೀಕೃಷ್ಣನ ಅನುಗ್ರಹದ ಹಿನ್ನೆಲೆ ಇದೆ ಅಂತ ಹೇಳಿ ಇದನ್ನು ನಾವು ಜ್ಞಾಪಿಸುವ ಉದ್ದೇಶದಲ್ಲಿ ಇವತ್ತು ಪರಿಯಾರ ದರ್ಬಾರಿನ ಒಂದು ವಿಶೇಷವಾದ ಕೃಷ್ಣಾನುಗ್ರಹದ ಒಂದು ಪ್ರಶಸ್ತಿಯನ್ನು ನಾವು ಅವರಿಗೆ ನೀಡ್ತಾ ಇದ್ದೇವೆ. ಅನೇಕ ಧಾರ್ಮಿಕ ಲೇಖನಗಳು, ತರಂಗದ ಸಂಪಾದಕ ಲೇಖನವಾಗಲಿ, ಅನೇಕ ಪುಸ್ತಕಗಳನ್ನು ವಿಶೇಷವಾಗಿ ಮುದ್ರಣ ಮಾಡುವ ಮೂಲಕ ವಿಶಿಷ್ಟವಾದ ಸಾಧನೆಯನ್ನು ಮಾಡ್ತಾ ಇರುವಂತಹ ಶ್ರೀಮತಿ ಸಂಧ್ಯಾ ಪೈ ಮತ್ತು ಟಿ ಸತೀಶ್ ಪೈ ದಂಪತಿಗಳು ಒಟ್ಟಿಗೆ ಬಂದು ಅವರಿಬ್ಬರು ವಿಶಿಷ್ಟ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳು ಹಾಗೂ ಪೂಜ್ಯ ಶ್ರೀಪಾದರ ವಿಶೇಷ ಅನುಗ್ರಹ ಪಾತ್ರರು. ದರ್ಬಾರಿನಲ್ಲಿ ವಿಶಿಷ್ಟವಾದ ಸಾಧನೆಯನ್ನು ಗುರುತಿಸಿ ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣಾನುಗ್ರಹವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ.
ಹೊತ್ತಿಗೆಯ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಪರಮಪೂಜ್ಯ ಶ್ರೀಪಾದರ ಆಶಯದಂತೆ ಸಾಗರೋತ್ತರಗಳಲ್ಲಿ ಪ್ರಧಾನ ಕೇಂದ್ರಗಳಲ್ಲಿ ಧಾರ್ಮಿಕ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಯೋಗೀಂದ್ರ ಭಟ್ ಅವರು ಪರಮಪೂಜ್ಯ ಶ್ರೀಪಾದರ ಸ್ಫೂರ್ತಿಯಿಂದ ಅವರ ಆಶಯದಂತೆ ಪುಸ್ತಕ ಮುದ್ರಣ ಮಾಡುವಂತಹ ಗ್ರಂಥಗಳನ್ನು ಬರೆಯುವಂತಹ ಕೈಂಕರ್ಯದಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ. ಪರ್ಯಾಯದ ಮೊದಲನೇ ದಿವಸದ ಈ ಭವ್ಯವಾದ ದರ್ಬಾರದ ವೇದಿಕೆಯಲ್ಲಿ 2 ಪುಸ್ತಕಗಳ ಲೋಕಾರ್ಪಣೆಯನ್ನು ಇದೀಗ ಮಾಡಲಾಗ್ತಾ ಇದೆ. ಮೊದಲನೆಯದ್ದು ಬಾಳು ಬೆಳದಿಂಗಳು ಎಂಬುವಂತಹ ಕನ್ನಡದ ಪುಸ್ತಕವನ್ನು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ತರಂಗ ಪತ್ರಿಕೆಯ ಸಂಪಾದಕರಾದಂಥ ಶ್ರೀಮತಿ ಸಂಧ್ಯಾ ಪೈ ಅವರು ಲೋಕಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಬಾಳು ಬೆಳದಿಂಗಳು ಯೋಗೇಂದ್ರ ಭಟ್ ಅವರು ಬರೆದಂತಹ ಪುಸ್ತಕದ ಲೋಕಾರ್ಪಣೆ ಇದೀಗ ವೇದಿಕೆಯಲ್ಲಿ ನಡೀತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕೃಷ್ಣ ಕರ್ಣಾಮೃತಂ ಎಂಬತಕ್ಕಂತಹ ನೃತ್ಯ ರೂಪಕದ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ವಿದುಷಿ ನಿರುಪಮಾ ರಾಜೇಂದ್ರ ಅವರ ತಂಡದಿಂದ ಮೂಡಿ ಬರಲಿದೆ. ಕೆಲವೇ ನಿಮಿಷಗಳಲ್ಲಿ ಆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ. ನಾಳೆ ಸೌರ ಮಧ್ವನೋಮಿಯ ಪ್ರಯುಕ್ತವಾಗಿ ಬೆಳಗಿನಿಂದ ಮಧ್ವವಿಜಯ ಪಾರಾಯಣ, ವಾಯುಸ್ತುತಿಯ ಪಾರಾಯಣ ಮೊದಲಾದ ಕಾರ್ಯಕ್ರಮಗಳು. ಸಾಯಂಕಾಲದ ಈ ದರ್ಬಾರದ ವೇದಿಕೆಯಲ್ಲಿ ಅತ್ಯಂತ ಪ್ರಸಿದ್ಧ ವಿದ್ವಾಂಸರಾದಂತಹ ವ್ಯಾಸನಕೆರೆ ಪ್ರಭಂಜನ ಆಚಾರ್ಯರಿಂದ ವಿಶೇಷವಾದ ಉಪನ್ಯಾಸ, ಭಂಡಾರಕೇರಿ ಮಠದ ಮಠಾಧೀಶರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರಿಂದ ವಿಶೇಷವಾದ ಅನುಗ್ರಹ ಸಂದೇಶದ ಕಾರ್ಯಕ್ರಮ ನಡೆಯಲಿದೆ ನಾಳೆಯ ಮಧ್ವನೋಮಿಯ ಸಂದರ್ಭದಲ್ಲಿ. ಇನ್ನೊಂದು ಆಂಗ್ಲ ಭಾಷೆಯಲ್ಲಿ ಬರೆದಂತಹ ಪುಸ್ತಕ ಬ್ರೈಟ್ ಲೈಟ್ ಆಫ್ ಹೋಪ್ ಎಂಬತಕ್ಕಂತಹ ಆಂಗ್ಲ ಭಾಷೆಯ ಪುಸ್ತಕ. ಅದು ಯೋಗೇಂದ್ರ ಭಟ್ ಅವರು ಬರೆದದ್ದು. ಅದನ್ನು ಪರಮಪೂಜ್ಯ ಶ್ರೀಪಾದರು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. 2 ಪುಸ್ತಕಗಳು ಇವತ್ತು ಈ ವೇದಿಕೆಯಲ್ಲಿ ಪರಮಪೂಜ್ಯ ಶ್ರೀಪಾದರ ಅಮೃತಹಸ್ತ ಮತ್ತು ಅವರ ವಿಶೇಷವಾದ ಪ್ರೇರಣೆಯಂತೆ ಅದು ನಡೆದಿದೆ. ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದಂತಹ ಶ್ರೀಮತಿ ಸಂಧ್ಯಾ ಪೈ ಇವರಿಂದ ಶುಭಾಶಂಸನೆಯ ಮಾತುಗಳು. ಪೂಜ್ಯ ಸ್ವಾಮೀಜಿಯವರ ಚರಣಕಮಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ತಮ್ಮ ಮುಂದೆ 2 ಮಾತು ಹೇಳ್ತೀನಿ. ಮನುಷ್ಯನಿಗೆ ಜೀವನದಲ್ಲಿ ಯೋಗ ಅಂತ ಒಂದಿದೆ. ಏನೇ ಮಾಡಲಿ, ಎಷ್ಟೇ ಪ್ರಯತ್ನ ಮಾಡಲಿ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ, ನಮ್ಮ ಪ್ರಾರಬ್ಧದಲ್ಲಿ ಯೋಗ ಇಲ್ಲ ಅಂತಂದರೆ ಯಾವುದೂ ಕೈಗೂಡೋದಿಲ್ಲ. ಇವತ್ತು ಈ ನೆರೆದ ಭವ್ಯ ಸಭೆಯಲ್ಲಿ ಏನೇನೂ ಅಲ್ಲದ ನನಗೆ ಇಷ್ಟು ಗೌರವ ಕೊಟ್ಟು ನಿಮ್ಮೆಲ್ಲರ ಮುಂದೆ ಮಾತಾಡುವ ಒಂದು ಯೋಗವನ್ನು ಸ್ವಾಮೀಜಿಗಳು ಕಲ್ಪಿಸಿದ್ದಾರೆ. ಅವರಿಗೆ ನಾನು ಆಭಾರಿ. ಜಗತ್ತಿನಲ್ಲಿ 2 ಥರದ ಜನ ಇದ್ದಾರೆ. ಎಲ್ಲರೂ ನಡೆದ ಹಾದಿಯಲ್ಲಿ ನಡೆದು ಗುರಿ ಮುಟ್ಟುವ ಪ್ರಯತ್ನ ಮಾಡುವವರು ಒಂದು ವರ್ಗ ಆದರೆ, ಯಾರೂ ನಡೆಯದ ಹಾದಿಯಲ್ಲಿ ನಡೆದು ಹೊಸ ಹಾದಿಯನ್ನು ಸೃಷ್ಟಿಸಿ ಮುಂದಿನ ಪೀಳಿಗೆ ಕೂಡ ಆ ಧೈರ್ಯ ಮಾಡುವಂತಹ ಮಾರ್ಗದರ್ಶನ ಮಾಡುವುದು ಇನ್ನೊಂದು ವರ್ಗ. ನಮ್ಮ ಸ್ವಾಮಿಗಳು ಈ ಇನ್ನೊಂದು ವರ್ಗಕ್ಕೆ ಸೇರಿದವರು. ಸಂಪ್ರದಾಯಗಳು ಬಹುಶಃ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಒಂದು ನಿರ್ದಿಷ್ಟ ಗುರಿಗಾಗಿ ಒಂದು ನಿರ್ದಿಷ್ಟ ಕಾಲದಲ್ಲಿ ಆಯಾ ಕಾಲಕ್ಕೆ ಸರಿಯಾಗಿ ಕೆಲವು ನಿಯಮಗಳು, ಕೆಲವು ಕಾನೂನುಗಳು ಬಂದವು. ಆದರೆ ಅದು ಸರ್ವಕಾಲಿಕ ಅಲ್ಲ. ಕಾಲ ಮುಂದೆ ಹೋದ ಹಾಗೆ ಹೊಸ ಹೊಸ ಆಯಾಮಗಳು ತೆರೆದುಕೊಳ್ತವೆ. ಆವಾಗ ಆ ಆಯಾಮಗಳನ್ನು ನಾವು ಪರಿಶೀಲಿಸಿ ಇದು ಇಂದಿಗೆ ಯೋಗ್ಯವಾ, ಇದು ಈ ಸಮಾಜಕ್ಕೆ ಯೋಗ್ಯವಾ, ಇದು ಬೇಕಾ ಅಂತ ಹೇಳಿ ನಾವು ಅದನ್ನು ಪರಿಶೀಲಿಸಿ ನೋಡಿ ಹೌದು ಅಂತಾದರೆ ಪ್ರಗತಿಗಾಗಿ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ಇವತ್ತು ಏನಾಗಿದೆ ಅಂತಂದರೆ ಅನೇಕ ವಿಚಾರಗಳು ಧರ್ಮದ ಹೆಸರಿನಲ್ಲಿ, ರಾಜಕೀಯದ ಹೆಸರಿನಲ್ಲಿ, ಸಾಮಾಜಿಕ ಕಟ್ಟಳೆಗಳ ಹೆಸರಿನಲ್ಲಿ
ಹಿಂದೆ ಏನು ಮಾಡಿದ್ರೋ ಅದನ್ನು ಈ ವರ್ಗಗಳು, ರಾಜಕಾರಣ ಇರ್ಬೋದು, ಧರ್ಮ ಇರ್ಬೋದು, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತವೆ. ಅದರಲ್ಲಿ ಹೀಗೆ ಹೇಳಿದೆ ಅಂತ ಹೇಳಿ ನೀವು ಅದನ್ನು ನಡೆಸಬೇಕು ಅಂತ ಹೇಳ್ತಾರೆ. ಆದರೆ ಧರ್ಮಗುರುಗಳು ಇದನ್ನು ವಿವೇಚಿಸಿ ಇದು ಬೇಕು ಅಂತಿಲ್ಲ, ನಾವು ಮುಂದೆ ಹೀಗೆ ಮಾಡ್ಬೋದು ಅನ್ನೋದನ್ನು ನಮ್ಮಂಥ ಪಾಮರರಿಗೆ ಮಾರ್ಗದರ್ಶನ ಮಾಡೋದು ಸೂಕ್ತ ಅಂತ ಹೇಳಿ ನನ್ನ ಅನಿಸಿಕೆ. ಅಂಥ ಒಂದು ಗುರು ನಮ್ಮ ಪುತ್ತಿಗೆ ಸ್ವಾಮಿಗಳು. ಬಹಳ ಹಿಂದಿನಿಂದ ನನಗೆ ಕಾಣ್ತದೆ, ಒಂದು 30 ವರ್ಷ ಆಗಿರ್ಬೋದು. ನಾನು ಮೊದಲು ಒಬ್ಬ ಮನೆಯಲ್ಲಿ ಗೃಹಿಣಿಯಾಗಿದ್ದವಳು ಅನಿವಾರ್ಯವಾಗಿ ತರಂಗದ ಸಂಪಾದಕತ್ವವನ್ನು ಕೈಗೆತ್ತೊಂಡಾಗ ಅವರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಶ್ರೀಕೃಷ್ಣ ನಡೆಸ್ತಾನೆ, ನೀವು ಯಾಕೆ ಮಾಡ್ತೀನಿ ಅಂತ ಅಂದ್ಕೊಳ್ತೀರಿ, ಮುಂದೆ ಹೋಗಿ ಅಂತ ಹೇಳಿ ಆಶೀರ್ವದಿಸಿದವರು. ಹೀಗೆ ಅಂದಿನಿಂದ ಇಂದಿನ ತನಕ ಕೃಷ್ಣ ನಡೆಸ್ಕೊಂಡು ಬಂದು ಇವತ್ತು ಈ ಭವ್ಯ ದಿವ್ಯ ಸಂಜೆಯಲ್ಲಿ ನನಗೂ ಒಂಚೂರು ಸನ್ಮಾನ ಸಿಕ್ಕಿ ನಿಮ್ಮ ಮುಂದೆ ನಿಲ್ಲಿಕ್ಕೊಂದು ಅವಕಾಶ ಮಾಡಿಕೊಟ್ಟ ಹೀಗೆ ಮಾರ್ಗದರ್ಶನ ಮಾಡಿದಂಥ ಗುರುಗಳಿಗೆ ನಮಸ್ಕಾರ. ನೀವೆಲ್ಲ ಇಲ್ಲಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಮುಂದೆ ಒಳ್ಳೆಯದಾಗಲಿ, ಕೃಷ್ಣ ಒಳ್ಳೆಯದು ಮಾಡಲಿ. ನಮ್ಮ ಸ್ವಾಮಿಗಳ ಪರ್ಯಾಯದ ಸಮಯದಲ್ಲಿ ನಮ್ಮ ಉಡುಪಿ ಸ್ವಚ್ಛ ಉಡುಪಿಯಾಗಲಿ, ಭವ್ಯ ಉಡುಪಿಯಾಗಲಿ, ಕೃಷ್ಣನ ಧರ್ಮದ ಉಡುಪಿಯಾಗಲಿ, ನಾವೆಲ್ಲ ಧರ್ಮಪಥದಲ್ಲಿ ನಡೆಸುವಂತೆ ಅವರು ನಡೆಸಲಿ ಅಂತ ಹೇಳಿ ಹಾರೈಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ನಿಮಗೆಲ್ರಿಗೂ ನಮಸ್ಕಾರ. ಜೈ ಹಿಂದ್.